ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಹನುಮನಗರಲ್ಲಿ ಇರುವ 11ನೇ ಮುಖ್ಯ ರಸ್ತೆ 4ನೇ ಕ್ರಾಸ್ನಲ್ಲಿ ಕ್ಯಾಟ್ರಿನ್ ನಡೆಸುತ್ತಿದ್ದಾರೆ. ಅವರು ಇಂದು ಅದ್ಧೂರಿಯಾಗಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಭಜನೆ, ಪಡಿ ಪೂಜೆ ಹಾಗೂ ಮಹಾಪ್ರಸಾದದ ವಿನಿಯೋಗ ಇಟ್ಟುಕೊಂಡಿದ್ದಾರೆ. ಆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಸ್ಲಿಪ್ ಮಾಡಿದೆ ನೋಡಿ. ಸೊ ಇವರೇ ಅಡುಗೆ ಮಾಡ್ತಾರಲ್ಲ, ಆ ಸ್ಥಳದಲ್ಲಿ ಗಣಪತಿ, ಅಯ್ಯಪ್ಪ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಹಾಕಿ ಅದ್ಧೂರಿಯಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಪಡಿ ಪೂಜೆ ಕೂಡ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ. ಸೊ ನಾನು, ಗೌರಿ, ಗಣೇಶ, ರಾಮಕೃಷ್ಣ, ನಾವು 4 ಜನನೂ ಹೋಗಿದ್ವಿ. ಕೆಳಗಡೆ ಕೂಡ ದೀಪಗಳನ್ನು ಇಟ್ಟು ಅದಕ್ಕೂ ಕೂಡ ಹೂಗಳಿಂದ ಶೃಂಗಾರ ಮಾಡಿ ಅದ್ಧೂರಿಯಾಗಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಏಕದಂತ ಯಜ್ಞೆ ವಕ್ರತುಂಡಾಯ ಧೀಮಿ ತನ್ನೋದಂತಿ ಪ್ರಚೋದಯಾತ್. ಕಾರ್ತಿಕ ಯಜ್ಞೆ ಶಕ್ತಿ ಅಸ್ತಾಯ ಧೀಮಿ ತನ್ನೋ ಸ್ಕಂದ ಪ್ರಚೋದಯಾತ್. ಸ್ವಾಮಿಯೇ ಶರಣಯ್ಯಪ್ಪ. ನೋಡಿ, ಅಡುಗೆ ಮಾಡೋ ಭಟ್ರೆ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ಪ್ರತಿ ವರ್ಷವೂ ಧನುರ್ಮಾಸದಲ್ಲಿ, ಅದರಲ್ಲೂ ಡಿಸೆಂಬರಲ್ಲೇ ಪ್ರತಿ ವರ್ಷ ಕೂಡ ನಡೆಸ್ಕೊಂಡು ಬಂದಿದ್ದಾರೆ ಅದ್ಧೂರಿಯಾಗಿ. ಈ ಸ್ಥಳದಲ್ಲೇ ಅಡುಗೆ ಎಲ್ಲ ಮಾಡೋದು, ಕಾಂಟ್ರಾಕ್ಟ್ ಒಪ್ಕೊಂಡಿರ್ತಾರಲ್ಲ, ಇಲ್ಲೇ ಮಾಡಿಕೊಡೋದು. ನಾನು, ಗೌರಿ ಇಬ್ಬರು ಬಂದಿದ್ವಿ. ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ವಿ. ಬನ್ನಿ, ಈ ಅಯ್ಯಪ್ಪ ಸ್ವಾಮಿ ಪೂಜೆಯಲ್ಲಿ ಬಂದಿರೋ ಭಕ್ತಾದಿಗಳೆಲ್ಲರಿಗೂ 25ಕ್ಕಿಂತ ಹೆಚ್ಚಿನ ವೆರೈಟಿ ಅಡುಗೆ ಎಲ್ಲ ಮಾಡಿಸಿರ್ತಾರೆ. ಅದನ್ನು ಕೂಡ ತೋರಿಸ್ತೀವಿ. ಸೊ ಈಚೆ ಕಡೆ ಗಣಪತಿ ಇದ್ದರು, ಅಲ್ಲಿ ಕೂಡ ನಾನು, ಗೌರಿ ಹೂವು ಹಾಕಿ ನಮಸ್ಕಾರ ಮಾಡಿದ್ವಿ. ಅಕ್ಕಪಕ್ಕ ಆನೆ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು ನೋಡಿ. ಹಣ್ಣುಗಳು, ಊಟ ಆದಮೇಲೆ ಐಸ್ ಕ್ರೀಮು, ಹಣ್ಣು ಮತ್ತು ಬೀಡ ವ್ಯವಸ್ಥೆ ಮಾಡಿದ್ದಾರೆ. ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ, ಮಹಾಪ್ರಸಾದ ವಿನಿಯೋಗ ನೋಡಿ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಎಲೆಗೆ, ಬೀಡಕ್ಕೆಲ್ಲ. ಭಕ್ತಾದಿಗಳೆಲ್ಲ 11 ಗಂಟೆಗೆ ಬಂದು ಕುಳಿತಿದ್ದಾರೆ ಮಹಾಪ್ರಸಾದ ಸ್ವೀಕರಿಸಲು ಅಯ್ಯಪ್ಪ ಸ್ವಾಮಿದು. ಸೊ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಭಜನೆಯನ್ನು ಮಾಡುತ್ತಿದ್ದಾರೆ. ಮತ್ತು ಒಂದು ಕಡೆ ಕೂತ್ಕೊಂಡು ತಿನ್ನೋದು. ಇಲ್ಲಿ ಬಫೆ ಸಿಸ್ಟಮ್ 2 ಕಡೆ ಕೊಡ್ತಾರೆ. ಸೊ ಅದು ಕೂಡ ರೆಡಿಯಾಗಿದೆ. ಇನ್ನೇನು ಮಹಾಮಂಗಳಾರತಿ ಆಗಿದ್ದ ತಕ್ಷಣವೇ ಎಲ್ಲರಿಗೂ ಪ್ರಸಾದ ವಿನಿಯೋಗ ನಡೆಯುತ್ತೆ. ಸೊ ಏನೆಲ್ಲ ಪ್ರಸಾದ ಮಾಡಿಸಿದ್ರು ಅಂತ ಅದು ಕೂಡ ತೋರಿಸ್ತೀನಿ. ಮೊದಲಿಗೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಎಳ್ನೀರು ಜ್ಯೂಸ್ ಕೊಡ್ತಿದ್ದಾರೆ. ತುಂಬಾ ಚೆನ್ನಾಯಿತು. ಎಳ್ನೀರು, ಕಾಯಿ ರುಬ್ಬಿ ಸಕ್ಕರೆ ಕೂಡ ಹಾಕಿದ್ದು, ತುಂಬ ಸಿಹಿ ಇತ್ತು, ತಂಪಾಗಿತ್ತು ನೋಡಿ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ನೀಡಲು ನೋಡಿ. ಇಲ್ಲಿ ಬಫೆ ಸಿಸ್ಟಮಲ್ಲಿ ಕೂಡ ಕೊಡ್ತಿದ್ದಾರೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆ ಕಡೆ ಎದುರುಗಡೆ ಕೂಡ ಬಫೆ ಸಿಸ್ಟಮಲ್ಲಿ 2 ಕಡೆ ಕೊಡ್ತಿದ್ದಾರೆ. ಎಲೆ ಮೇಲೆ ಕೂಡ ಊಟ ಮಾಡೋರು ಅಲ್ಲಿ ಕೂಡ ಕುಳಿತಿದ್ದಾರೆ. ಸೊ ಕುಮಾರ್ ಬಂಗಾರಪ್ಪ ಅವರು ಕೂಡ ಈ ಅಯ್ಯಪ್ಪ ಸ್ವಾಮಿ ಪೂಜೆಗೆ ಬಂದಿದ್ದರು. ಅದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಮುಂದೆ ವೀಕ್ಷಿಸಿ ನೋಡಿ. ಇಲ್ಲಿ ಕೂಡ ಬಾಯ್ಲ್ ಮಾಡ್ತಿದ್ದಾರೆ. ಸೊ ಎಷ್ಟೊಂದು ವೆರೈಟಿ ಅಡುಗೆ ಮಾಡಿಸಿದ್ರು ಅಂತ ನೀವೇ ಈ ವಿಡಿಯೋ ನೋಡಿ ಲೆಕ್ಕ ಹಾಕಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಭಕ್ತಾದಿಗಳೆಲ್ಲ ಇಲ್ಲಿ ಕುಳಿತಿದ್ದಾರೆ. ಬಾಳೆ ಎಲೆ ಊಟ ನೋಡಿ. ಮೊದಲಿಗೆ ಸಿಹಿ ಪೊಂಗಲ್ಲು, ಪಾಯಸ, ಉಪ್ಪು, ತೆಂಗಿನಕಾಯಿ, ಕೋಸಂಬರಿ, ಪೈನಾಪಲ್ ಗ್ರೇವಿ, ಉಸ್ಲಿ, ಪಲ್ಯ, ಹುಳ್ಳಿಕಾಯಿ ಪಲ್ಯ, ಶಾವಿಗೆ ಬಾತ್,
ಸಂಡಿಗೆ, ವಡೆ ಮತ್ತು ಹೀರೆಕಾಯಿ ಬಜ್ಜಿ, ಜಿಲೇಬಿ, ಹೋಳಿಗೆ, ತುಪ್ಪ ಕೂಡ ಹಾಕ್ತಿದ್ದಾರೆ. ಕಜ್ಜಾಯ ಕೋಡ್ಬಳೆ ಶೇಪಲ್ಲಿ ಮಾಡಿದ್ದಾರೆ. ತಟ್ಟೆ ಇಡ್ಲಿ, ಮಲ್ಲಿಗೆ ಥರ ಇರೋ ಒಂದು ತಟ್ಟೆ ಇಡ್ಲಿ, ಚಟ್ನಿ, ಬೇಳೆ ಗ್ರೇವಿ. ನೋಡಿ, ಕುಮಾರ್ ಬಂಗಾರಪ್ಪ ಅವರು ಕೂಡ ಬಂದು ಸ್ವಾಮಿಗೆ ನಮಸ್ಕರಿಸಿ ಹೋಗುತ್ತಿದ್ದಾರೆ. ಸೊ ಬಂದಾಗ ಇಟ್ಕೊಳಕ್ಕಾಗಲಿಲ್ಲ, ಸೊ ವಿಡಿಯೋ ಇನ್ನೊಂದು ಕಡೆ ಹಿಡಿತಿದ್ವಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ನೋಡಿ, ಈಗ ಪೂರಿ ಮತ್ತು ಪಾಲಕ್ ಪನ್ನೀರ್ ಗ್ರೇವಿ ಕೂಡ ಬಡಿಸಿದ್ರು. ಕುಮಾರ್ ಬಂಗಾರಪ್ಪ ಅವರು ಎಲ್ಲವನ್ನು ನೋಡ್ತಿದ್ದಾರೆ. ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಆತ್ಮೀಯತೆಯಿಂದ ಮಾತಾಡಿಸಿದ್ರು. ಸೊ ಫ್ಯಾಮಿಲಿ ಮೆಂಬರ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಪ್ರತಿ ವರ್ಷ ಕೂಡ ಇವರು ಅದ್ಧೂರಿಯಾಗಿ ಇದೇ ರೀತಿ ಅಯ್ಯಪ್ಪ ಸ್ವಾಮಿಯ ಭಜನೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಈಗ ಪಲಾವು ಮತ್ತು ಮೊಸರು ಬಜ್ಜಿ, ನೋಡಿ ಅವ್ರ ಫ್ಯಾಮಿಲಿ ಮೆಂಬರ್ ಬಂದರು. ಸೊ ಈಗ ಅವರು ಹೊರಡ್ತಿದ್ದಾರೆ. ಸೊ ಅನ್ನ ಸಾಂಬಾರು ಮತ್ತು ಅನ್ನ ತಿಳಿ ಸಾರು, ಗಟ್ಟಿ ಮೊಸರು ಕೂಡ ಎಲ್ಲರಿಗೂ ಬಡಿಸಿದ್ರು. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಕ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.